ಕರಾವಳಿ ಗಾಂಧಿನಗರದಲ್ಲಿ ಸೈಲೆಂಟ್ ಆಗಿ ಗಲ್ಲಪೆಟ್ಟಿಗೆಯನ್ನ ಶೇಕ್ ಮಾಡ್ತಿದೆ. ಕಂಬಳ ಗದ್ದೆಯಲ್ಲಿ ಪ್ರತಿಷ್ಠೆಯ ಜಿದ್ದು ಚಿತ್ರಮಂದಿರವನ್ನ ಹೌಸ್ಫುಲ್ ಮಾಡ್ತಿದೆ. ಅತಿಥಿ ಪಾತ್ರದಲ್ಲಿ ಬಂದ ರಾಜ್ಬಿ ಶೆಟ್ಟಿ ಮಾಡಿದ ಮ್ಯಾಜಿಕ್ ಇಡೀ ಸ್ಯಾಂಡಲ್ವುಡ್ಗೆ ವರ್ಚಸ್ಸನ್ನ ತಂದು ಕೊಡ್ತಿದೆ. ಹಾಗಾದ್ರೆ ರಾಜ್ಬಿ ಶೆಟ್ಟಿ ಹಾಗೂ ಪ್ರಜ್ವಲ್ ದೇವರಾಜ್ ಮಾಡಿದ ಆ ಮ್ಯಾಜಿಕ್ ಏನು? ಚಿತ್ರದಲ್ಲಿ ನೀವು ಮಿಸ್ ಮಾಡಲೇಬಾರದ ಸೀನ್ ಯಾವುದು ಅನ್ನೋದನ್ನ ಹೇಳ್ತೀವಿ ನೋಡಿ. ಜನನಾಯಕನ ನಡುವೆ ಕರಾವಳಿ ಅಬ್ಬರಿಸುತ್ತಿದೆ. ಸಮುದ್ರದ ತಟದಿಂದ ಮಹಾನಗರ ಬೆಂಗಳೂರಿನಲ್ಲಿ ಕಂಬಳದ ಗದ್ದೆ ಸದ್ದು ಮಾಡ್ತಿದೆ. ಹೆಸರೇ ಹೇಳುವಂತೆ ಇದು ಕರಾವಳಿಯ ಕತೆ. ಇಲ್ಲಿನ ಜನರ ಸಂಸ್ಕೃತಿಯೊಂದಿಗೆ ಕಂಬಳ ಆಚರಣೆ ಹಾಸು ಹೊಕ್ಕಾಗಿದೆ. ಕೆಲವರಿಗೆ ಇದು ಪ್ರತಿಷ್ಠೆ, ಇನ್ನು ಕೆಲವರಿಗೆ ಇದು ಆಸಕ್ತಿ. ಪ್ರತಿಷ್ಠೆ ಹಾಗೂ ಆಸಕ್ತಿ ಹೊಂದಿರುವವರ ಇಬ್ಬರ ವ್ಯಕ್ತಿಯ ನಡುವೆ ಘರ್ಷಣೆ ಆದರೆ ಏನಾಗುತ್ತೆ ಎನ್ನುವುದೇ ಕರಾವಳಿ ಚಿತ್ರ ತೋರಿಸುತ್ತದೆ. ಅದು ಸುಂದರ ಕರಾವಳಿ ತೀರ. ಇಲ್ಲಿ ಕೋಣದ ಕಂಬಳ ಪ್ರತಿಷ್ಠೆಯ ಪ್ರತೀಕವಾಗಿ ನೋಡುವ ಆದಿಶೇಷನಿದ್ದಾನೆ. ಕೋಣಗಳು ಎಂದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ವ್ಯಕ್ತಿ ಮಹಾಬಲ ಹಾಗೂ ಮಹಾವೀರ ಅಂದ್ರೆ ರಾಜ್ಬಿ ಶೆಟ್ಟಿ ಇದ್ದಾರೆ. ಕರಾವಳಿಯ ಸಾಹಸವೇ ಬೇಡ ಎಂದು ದೂರ ಹೋಗಿ ವಾಸ ಮಾಡುತ್ತಿರುವ ಧನಂಜಯ್ ಅಂದ್ರೆ ಪ್ರಜ್ವಲ್ ದೇವರಾಜ್ ಕುಟುಂಬ ಇದೆ. ಈ ಪಾತ್ರಗಳ ಮೇಲೆ ಕರಾವಳಿಯ ಕತೆ ಸಾಗುತ್ತದೆ. ಈ ಎಲ್ಲಾ ಪಾತ್ರಗಳ ನಡುವೆ ಒಂದು ಕನೆಕ್ಷನ್ ಇದೆ. ಇದರ ಜೊತೆ ದ್ವೇಷ, ಸೇಡು, ಕುರ್ಚಿಗಾಗಿ ನಡೆಯುವ ಒಣ ಪ್ರತಿಷ್ಠೆಯೇ ಕರಾವಳಿ ಚಿತ್ರ. ಈ ಮೊದಲು ಅಂಬಿನಿಂಗ್ ವಯಸ್ಸಾಯ್ತು ಹೆಸರಿನ ಸಿನಿಮಾ ಮಾಡಿದ್ದ ಯುವ ನಿರ್ದೇಶಕ ಗುರುದತ್ ಗಾಣಿಗ ಅವರು ಈ ಬಾರಿ ಕರಾವಳಿಯ ಕಂಬಳದ ಕಥೆಯೊಂದಿಗೆ ಬಂದಿದ್ದಾರೆ. ಸಿನಿಮಾ ಉದ್ದಕ್ಕೂ ಅವರು ಕೋಣ ಹಾಗೂ ಕಂಬಳದ ಗಮ್ಮ ಕಥೆಯಲ್ಲಿ ಇರುವಂತೆ ನೋಡಿಕೊಂಡಿದ್ದಾರೆ. ಸಿನಿಮಾ ತುಂಬಾನೇ ಕ್ರಿಸ್ಪಿಯಾಗಿ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾ ವೇಗವಾಗಿ ಸಾಗುವುದರಿಂದ ಎಲ್ಲಿಯೂ ಬೋರ್ ಹೊಡೆದಿಲ್ಲ. ಅವರ ಕಲ್ಪನೆಗೆ ಅಭಿಮನ್ಯು ಸುಧಾನಂದನ್ ಛಾಯಾಗ್ರಹಣ ಸಖತ್ತಾಗಿ ಸಾಥ್ ಕೊಟ್ಟಿದೆ. ಈ ಚಿತ್ರದಲ್ಲಿ ಹೀರೋ ಪ್ರಜ್ವಲ್ ಇರಬಹುದೇ ಅಥವಾ ರಾಜ್ಬಿ ಶೆಟ್ಟಿ ಇರಬಹುದೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಾ ಇತ್ತು. ಆದ್ರೆ ಈ ಚಿತ್ರದಲ್ಲಿ ನಿಜವಾದ ಹೀರೋ ಮಿತ್ರ. ಕೋಣಗಳ ಮೇಲೆ ಇರುವ ಪ್ರೀತಿ ನೋಡಿ ಪ್ರೇಕ್ಷಕನ ಮನ ತುಂಬಿ ಬರುತ್ತದೆ. ಅವರ ಅಸಹಾಯಕ ಪರಿಸ್ಥಿತಿಗಳು ಪ್ರೇಕ್ಷಕರನ್ನ ಮೆರಗುವಂತೆ ಮಾಡುತ್ತದೆ. ಗೆಳೆಯನಿದ್ದರೆ ಹೀಗಿರಬೇಕು ಎಂದೆನಿಸುವಂತೆ ಮಾಡುತ್ತದೆ. ಅವರು ಪಾತ್ರವನ್ನ ಜೀವಿಸಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ಈ ಚಿತ್ರದ ಬಳಿಕ ಅವರ ವೃತ್ತಿ ಬದುಕು ಮತ್ತೊಂದು ಹಂತಕ್ಕೆ ಹೋಗಬಹುದು. ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ಗೆ ಪ್ರಮುಖ ಪಾತ್ರ ಸಿಕ್ಕಿದೆ ಎಂಬುದು ನಿಜ. ಆದ್ರೆ ಅವರ ಧ್ವನಿ ಇಲ್ಲದಿರುವುದು ಪಾತ್ರದ ಫೀಲ್ ಕಡಿಮೆ ಮಾಡುತ್ತದೆ. ಅವರಿಗೆ ಸಂಭಾಷಣೆಯೂ ಕಡಿಮೆ ಎಂಬುದು ಮತ್ತೊಂದು ಬೇಸರದ ವಿಷಯ. ದ್ವಿತೀಯಾರ್ಧದಲ್ಲಿ ಅವರಿಗೆ ಸಿಕ್ಕಿರುವುದು ಒಂದೇ ಒಂದು ಸಣ್ಣ ಡೈಲಾಗ್ ಎಂದರೆ ನೀವು ನಂಬಲೇಬೇಕು. ಅವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಆದ್ರೆ ಅವರನ್ನು ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳಲು ಅವಕಾಶ ಇತ್ತು. ಚಿತ್ರದ ಕಥೆಯ ಜೀವಾಳ ಕಂಬಳ. ಹೀಗಾಗಿ ಅವರು ಕೂಡ ಕೋಣ ಓಡಿಸುವ ದೃಶ್ಯಗಳು ಇದ್ದಿದ್ದರೆ ಅವರ ಪಾತ್ರಕ್ಕೆ ಮತ್ತಷ್ಟು ಸುಂದರವಾಗುತ್ತಿತ್ತು. ರಾಜ್ಬಿ ಶೆಟ್ಟಿ ನಟನೆ ಹೇಗಿದೆ ಗೊತ್ತಾ? ರಾಜ್ಬಿ ಶೆಟ್ಟಿ ಅವರು ಈ ಮೊದಲೇ ಹೇಳಿದಂತೆ ಅವರದು ಅತಿಥಿ ಪಾತ್ರ. ಆದ್ರೆ ಇಡೀ ಸಿನಿಮಾದ ಜೀವಾಳವಾಗಿ ಈ ಪಾತ್ರ ನಿಲ್ಲುತ್ತದೆ. ಅವರು ಕಾಣಿಸಿಕೊಳ್ಳದೇ ಇದ್ದರೂ ಅವರ ಪಾತ್ರದ ಹೆಸರು ಆಗಾಗ್ಗೆ ಮೊಳಗಿ ಬರುತ್ತದೆ. ಮುಂದೆ ಬರಬಹುದಾದ ಪಾತ್ರ ಎಷ್ಟು ತೂಕ ಇರಬಹುದೆಂದು ಸೂಚನೆಯನ್ನ ನಿರ್ದೇಶಕರು ನೀಡುತ್ತಾರೆ. ಇನ್ನು ವಿಲನ್ ಪಾತ್ರದಲ್ಲಿ ರಮೇಶ್ ಇಂದಿರಾ ಅವರು ಹೆಚ್ಚು ಮಾರ್ಕ್ಸ್ ಪಡೆದುಕೊಳ್ಳುತ್ತಾರೆ. ಸಂಪದ, ಸುಷ್ಮಿತಾ ಭಟ್, ಗೋವಿಂದೇಗೌಡ ಹಾಗೂ ಇತರ ಪಾತ್ರಧಾರಿಗಳು ತಮಗೆ ಸಿಕ್ಕ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸಚಿನ್ ಬಸ್ರೂರು ಸಂಗೀತಕ್ಕೆ ಜನರು ಫಿದಾ ಆಗಿದ್ದಾರೆ. ಒಟ್ಟಾರೆ ಕರಾವಳಿ ಚಿತ್ರಕ್ಕೆ ಸಿನಿಮಾ ರಸಿಕರು ಫಿದಾ ಆಗಿದ್ದಾರೆ. ನೀವು ಕರಾವಳಿ ಚಿತ್ರವನ್ನ ಥಿಯೇಟರ್ಗೆ ಹೋಗಿ ನೋಡಿ. ಕರಾವಳಿ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ. ಹಾಗೆ ಕರಾವಳಿ ಚಿತ್ರದ ಬಗ್ಗೆ ರಿವ್ಯೂ ಕೇಳುವ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ.